ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಮ್ಮ ಕಣ್ಣಿಗೆ ಸೌದೆ ಬೀಳುವಂಥದ್ದು, ಅಥವಾ ಅದನ್ನು ನಾವೇ ಬೇಕಂತ ನೋಡ್ತೀವೋ ಅಥವಾ ನಮ್ಮ ಕಣ್ಣಿಗೆ ಬೀಳುತ್ತಾ ಅನ್ನೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ಸೌದೆಗಳು ಕಾಣಿಸುತ್ತೆ ಅಥವಾ ಖಾಲಿ ಕೂಡ ಕಾಣುವಂಥದ್ದು, ಇದೆಲ್ಲ ಅಪಶಕುನ ಅಂತಾರೆ ಗುರುಜಿ. ಅಮ್ಮ ನೋಡಿ, ನಾನು ಅದೇ ಹೇಳಿದೆ, ಈಗ ನಮ್ಮ ಮನಸ್ಥಿತಿ ಮೊದಲು ನಾವು ಸರಿಪಡಿಸ್ಕೋಬೇಕು. ಒಂದು ನೋಡೋ ದೃಷ್ಟಿ, ನಾವು ನೋಡುವಾಗ ನನ್ನ ಎದುರುಗಡೆ ಇರೋರು ಒಳ್ಳೆಯವರು ಅಂತ ನನ್ನ ಮನಸ್ಸಲ್ಲಿ ಆಲೋಚನೆ ಮಾಡ್ಕೊಂಡು ನಾನು ನೋಡಿದ್ರೆ ಅವರು ನನಗೆ ಕೆಟ್ಟದ್ದು ಬಯಸ್ತಾ ಇದ್ರು, ನನಗೆ ಒಳ್ಳೆಯವ್ರ ಥರನೇ ಕಾಣುತ್ತೆ. ನನ್ನ ದೃಷ್ಟಿಯಲ್ಲಿ ಎದುರುಗಡೆ ಇರೋ ವ್ಯಕ್ತಿ ಕೆಟ್ಟವರು ಅಂತ ನಾನು ತಿಳ್ಕೊಂಡಾಗ ನೀವು ಎಷ್ಟೇ ಒಳ್ಳೇದು ಮಾಡಿದ್ರು ನನಗೆ ಪರಿಗಣನೆಗೆ ಬರಲ್ಲ. ಹಾಗೆ ನಾವು ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಹೋದಾಗ ಒಂದು ಸೌದೆ ಅಂತ ಹೇಳಿದ್ರೆ, ಅದರ ಸೌದೆಗಳಲ್ಲಿ 2 ಥರ ಸೌದೆಗಳಿರುತ್ತೆ. ಒಂದು ಒಣ ಸೌದೆ ಮತ್ತು ಹಸಿ ಸೌದೆ ಅಂತ ಬರುತ್ತೆ. ಈ ಸೌದೆಗಳಲ್ಲಿ ಕೆಲವು ನಮಗೆ ಮಾತ್ರ ಅಡ್ಡ ಬರಬೇಕು, ಇನ್ನೊಬ್ರಿಗೆ ಅಡ್ಡ ಬಂದಿದ್ದು ನಾವು ಪರಿಗಣನೆಗೆ ತಗೋಬಾರ್ದು. ನಮಗೆ ಅಡ್ಡವಾಗಿ ಬಂದಾಗ ಆ ಸೌದೆಗಳಲ್ಲೂ ಅಷ್ಟೇ, ನಾವು ಎದ್ದು ಈಚೆ ಬರುವಾಗ ಆ ಸೌದೆ ಎಡಕ್ಕೆ ಹೋಗ್ತಿದೆಯಾ ಬಲಕ್ಕೆ ಹೋಗ್ತಿದೆಯಾ ಅನ್ನೋದು ನಾವು ನೋಡಬೇಕು. ಪ್ರತಿಯೊಂದು ಅಷ್ಟೇ, ಬೆಳಗ್ಗೆ ಎದ್ದಾಗ ನಾವು ಬಲಗಡೆ ಎದ್ದೊಳ್ಬೇಕಾ ಎಡಗಡೆ ಎದ್ದೊಳ್ಬೇಕಾ ಅಥವಾ ನೇರವಾಗಿ ಎದ್ದೊಳ್ಬೇಕಾ ಅಂತ 3 ಥರ ಬರುತ್ತೆ. ಸಾಮಾನ್ಯವಾಗಿ ಬಲಗಡೆ ಎದ್ದೊಳ್ತಾರೆ ಅಥವಾ ಎಡಗಡೆ ಎದ್ದೊಳ್ತಾರೆ. ಆದರೆ ಕೆಲವರಿಗೆ ಬಲಗಡೆ ಇದ್ದರೆ ಒಳ್ಳೆಯದು, ಕೆಲವರಿಗೆ ಎಡಗಡೆ ಇದ್ದರೆ ಒಳ್ಳೆಯದು. ಕೆಲವರು ಅಂತಾರೆ ಎಲ್ಲರೂ ಬಲಗಡೆ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗಲ್ಲ. ಹಾಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಸೌದೆ ಬಂದಾಗ ಲಕ್ಷ್ಮಿ ಇರುತ್ತೆ, ಕೆಲವರಿಗೆ ಕೆಟ್ಟದಿರುತ್ತೆ. ಆ ಕೆಲವರಲ್ಲಿ ಬಲಗಡೆ ಹೋದಾಗ ಅದು ಒಣ ಸೌದೆನ ಹಸಿ ಸೌದೆನ ಅಂತ ತಗೋಬೇಕು. ಆದಷ್ಟು ಒಣ ಸೌದೆ ಹೋದಾಗ, ಒಣ ಸೌದೆ ಅಂದರೆ ನಾವು ಎದ್ದಾಗ, ಒಣ ಸೌದೆ ಅಂದರೆ ಅರ್ಥ ಆಯ್ತಲ್ಲಮ್ಮ, ಒಣಗಿರುವಂಥ ಇವತ್ತಿನ ದಿನಗಳಲ್ಲಿ ಒಣ ಸೌದೆಗಳು ಒಲೆ ಉರಿಯವರು ಯಾರೂ ಇಲ್ಲ. ಆದ್ರೂ ಕೆಲವು ಸಮಯಗಳಲ್ಲಿ ಎದ್ದಾಗ ಸೌದೆ ನಮಗೆ ಎಲ್ಲೋ ಬಿದ್ದಿದ್ದು ನೋಡಿದ್ದಲ್ಲ, ನಮಗೆ ಅಡ್ಡವಾಗಿ ನಾವು ಹೋಗುವಂಥ ಕೆಲಸ ಕಾರ್ಯಗಳಿಗೆ ಅಡ್ಡವಾಗಿ ನಮಗೆ ಬಂದಾಗ ಆ ಒಣ ಸೌದೆ ಅದು ಬಲಗಡೆ ಬರಲಿ ಎಡಗಡೆ ಬರಲಿ ಸ್ವಲ್ಪ ತಡ ಮಾಡಿದ್ರೆ ಒಳ್ಳೆಯದು. ಎಡಗಡೆ ಬಂದರೆ ಆ ವಿಚಾರನ ಬಿಟ್ಬಿಡೋದು ಒಳ್ಳೆಯದು. ಅದೇ ಹಸಿ ಸೌದೆ ಬಂದಾಗ, ಮರಗಳು ದಿಂಬಿಗಳು ಬಂದಾಗ ತುಂಬ ಒಳ್ಳೆಯದು, ಅದನ್ನು ಆಲೋಚನೆ ಮಾಡಬೇಕು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಉದಾಹರಣೆಗೆ ಪೊರಕೆ ಅಂತೀವಿ ನಾವು. ಆ ಪೊರಕೆ ಅನ್ನೋದು ನಮಗೆ ಮನೆಗಳಲ್ಲಿ ಗುಡಿಸ್ತಾರೆ, ಒಂದು ಮೂಲೆಯಲ್ಲಿ ಅದನ್ನು ಇಡ್ತಾರೆ. ಮನೆಯಲ್ಲಿ ಲಕ್ಷ್ಮಿ ಅಂತೀವಿ ಅದನ್ನು, ಪೊರಕೆನ. ಆ ಲಕ್ಷ್ಮಿನ ತುಳಿಬಾರ್ದು ಅಂತ ಹೇಳ್ತಾರೆ, ಪೊರಕೆನ ತುಳಿಬಾರ್ದು ಅಂತ ಹೇಳ್ತಾರೆ. ಮತ್ತು ನಾವು ಅದನ್ನು ಯಾವ ಸ್ಥಾನದಲ್ಲಿ ಇಡ್ತೀವಿ, ಕೆಲವರು ನಿಲ್ಲಿಸ್ತಾರೆ, ಕೆಲವರು ಒರಗಿಸ್ತಾರೆ, ಕೆಲವರು ಮಲಗಿಸ್ತಾರೆ. ಅದನ್ನು ನಾವು ಆಲೋಚನೆ ಮಾಡಬೇಕು. ಮತ್ತು ಯಾವ ದಿಕ್ಕಲ್ಲಿ, ದೈವ ದಿಕ್ಕಲ್ಲಿದೆಯಾ, ಅಗ್ನಿ ಮೂಲೆಯಲ್ಲಿದೆಯಾ, ಅಥವಾ ಯಾವ ದಿಕ್ಕಲ್ಲಿ ಅದನ್ನ ಇಡ್ತಿದ್ದೀವಿ ಅನ್ನೋದನ್ನ ಮೊದಲು ಪರಿಗಣನೆಗೆ ತಗೋಬೇಕು. ಕಾರಣ ಏನಂದರೆ ಅವರ ಮನೆಯ ವಾಸ್ತು ಪ್ರಕಾರವಾಗಿ ಯಾವ ದಿಕ್ಕಿಗೆ ಬಾಗಿಲಿದೆ, ಪೂರ್ವ ದಿಕ್ಕಿಗಿದೆಯಾ ಅಥವಾ ನಂದಿ ಬಾಗಿಲು ಉತ್ತರ ದಿಕ್ಕಿಗಿದೆಯಾ, ಅಥವಾ ವಾಸ್ತುಗಳಲ್ಲಿ ಯಾವ ದಿಕ್ಕಲ್ಲಿದೆ, ದೇವ ಮೂಲೆಯಲ್ಲಿ ಇಟ್ಟಿದ್ದಾರಾ ಅಥವಾ ಅಗ್ನಿ ಮೂಲೆಯಲ್ಲಿ ಇಟ್ಟಿದ್ದಾರಾ, ಅವೆಲ್ಲ ಆಧಾರದ ಮೇಲೆ ಪೊರಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಬರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಆ ಹೆಣ್ಣು ಮಗಳು ಪೊರಕೆ ಗುಡಿಸ್ತಿರುವಂಥದ್ದು ನಾವು ಕಂಡ್ರೆ ಲಕ್ಷ್ಮೀ ಕಲೆ, ಆವತ್ತು ನಮಗೆ ಒಂದು ಲಕ್ಷ್ಮೀ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀವಿ. ಅದೇ ನಾವು ಹೋದಾಗ, ನಮಗೆ ಕೆಲಸ ಕಾರ್ಯಗಳಿಗೆ ಹೋದಾಗ ಪೊರಕೆ ನಮಗೆ ಅಡ್ಡವಾಗಿ ಬರ್ಬೋದು, ಆದರೆ ಅಡ್ಡವಾಗಿ ಬೀಳಬಾರ್ದು. ಅಡ್ಡವಾಗಿ ಹೋದರೆ ಒಳ್ಳೆಯದೇ, ಆದರೆ ಅಡ್ಡವಾಗಿ ಬೀಳಬಾರ್ದು, ಅಡ್ಡವಾಗಿ ಬಿದ್ದಿರಬಾರ್ದು. ಯಾರೋ ಹಿಡ್ಕೊಂಡು ಹೋದರೆ ಒಳ್ಳೆಯದು, ಅದು ಅಡ್ಡವಾಗಿ ಬಿದ್ದಿದ್ರೆ ಅದು ಅಪಶಕುನ ಅಂತೀವಿ. ಹಾಗೆ ಚಪ್ಪಲಿ ಅಂತ ಹೇಳ್ತೀವಿ ನಾವು. ಚಪ್ಪಲಿನೂ ಅಷ್ಟೇ, ಮನೆಗಳಲ್ಲಿ ಇವತ್ತಿನ ದಿನಗಳಲ್ಲಿ ಮನೆಗಳೆಲ್ಲ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಆವತ್ತಿನ ದಿನಗಳಲ್ಲಿ ಮನೆಗೆ ಬರುವಕ್ಕಿಂತ ಮುಂಚೆನೇ ಆ ಚಪ್ಪಲಿನ ಒಂದು ಸ್ಥಾನದಲ್ಲಿ ಇಡ್ತಾ ಇದ್ದಾರೆ. ಅದರಲ್ಲೂ ಅಷ್ಟೇ ದೇವಮೂಲೆ ಅಂತ ಬರುತ್ತೆ, ಅಲ್ಲೂ ಅಷ್ಟೇ ಅಗ್ನಿಮೂಲೆ ಅಂತ ಬರುತ್ತೆ. ಅವುಗಳಲ್ಲೂ ನಾವು ದೇವಮೂಲೆಯಲ್ಲಿ ಅದನ್ನು ಬಿಡಬಾರ್ದು. ಅದನ್ನು ಯಾವ ದಿಕ್ಕಲ್ಲಿ ಬಿಡಬೇಕು ಅನ್ನೋದು ಮೊದಲು ಅರ್ಥಕೋಬೇಕು. ಅವರು ವಾಸ್ತು ಪ್ರಕಾರವಾಗಿ, ಆ ಮನೆ ಬಾಗಿಲು ಪ್ರಕಾರವಾಗಿ ಯಾವ ದಿಕ್ಕಿಗೆ ಬಿಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಅದಾದ ನಂತರ ಆ ಚಪ್ಪಲಿ ಅಷ್ಟೇ ನಾವು ಪರಿಗಣನೆಗೆ ತಗೋತೀವಿ, ಒಳ್ಳೆಯದ ಕೆಟ್ಟದ್ದ. ಅದರಲ್ಲಿ ಚಪ್ಪಲಿಗಳಲ್ಲಿ ಸೀದಾ ಬಿದ್ದಿರೋದೇ ಒಂದು, ಮಕ್ಕಡೆ ಬಿದ್ದಿರುವಂಥದ್ದೇ ಒಂದು ಮಕ್ಕಡೆವಾಗಿ ಬಿದ್ದಿದ್ರೆ ಕೆಲಸ ಕಾರ್ಯಗಳು ಆಗುತ್ತಾ ಇಲ್ವಾ, ಅಥವಾ 2 ಮಕ್ಕಡೆ ಬಿದ್ದಿದ್ರೆ ಏನಾಗುತ್ತೆ, ಅಥವಾ 2 ಸೀದಾ ಇರುತ್ತೆ. ಆ ಸೀದಾ ಇದ್ರೂ ಯಾವ ದಿಕ್ಕಲ್ಲಿದೆ ನಾವು ಎದ್ದಾಗ ಅದನ್ನು ಪರಿಗಣನೆ ತಗೋಬೇಕು. ಕೆಲಸ ಕಾರ್ಯಗಳಿಗೆ ಹೋಗುವಾಗ ಅದನ್ನು ಪರಿಗಣನೆ ತಗೋಬೇಕು. ಅವೆಲ್ಲ ಕೆಲವು ವಿಚಾರಗಳು ಕೆಲವರು ಗೊತ್ತಿಲ್ಲ. ಅದನ್ನು ತಿಳ್ಕೊಬೇಕಂದ್ರೆ ನಮ್ಮಂಥವ್ರನ್ನ ಕೆಲವರು ಭೇಟಿ ಮಾಡಿ ಅವುಗಳ ಬಗ್ಗೆ ಅರಿವು ತಿಳ್ಕೊಬೇಕು. ತಿಳ್ಕೊಂಡಾಗ ಅವರಿಗೆ ಮನಸ್ಸಿಗೆ, ಯಾಕಂದರೆ ಮನಸ್ಸು ಅನ್ನೋದು ಸಮಾಧಾನವಾಗಿ ಪ್ರಶಾಂತವಾಗಿದ್ದರೆ ಅವ್ರು ಮಾಡೋ ಕೆಲಸಗಳು ಖಂಡಿತ ಫಲ ಕೊಡುತ್ತೆ. ಮನಸ್ಸು ಅನ್ನೋದು ಯಾವಾಗ ಅದಲು ಬದಲಾಗುತ್ತೆ, ಚಂಚಲ ಆಗುತ್ತೆ, ಕೆಲಸ ಕಾರ್ಯಗಳು ಚಂಚಲ ಆಗೋಗುತ್ತೆ, ನೇರವಾಗಿ ಸ್ಥಿರವಾಗಿ ಆಗಲ್ಲ. ಹಾಗಾಗಿ ಕಾಗೆ ಅಂತ ಹೇಳಿದ್ರೆ, ಈಗ ಕಾಗೆ ವಿಚಾರದಲ್ಲೂ ಅಷ್ಟೇ, ಕಾಗೆನ ನಾವು ಶನೇಶ್ವರನ ವಾಹನ ಅಂತ ಹೇಳ್ತೀವಿ. ಶನಿಶ್ವರ ಬಂದು ಕರ್ಮಫಲದಾತ. ಆ ಕರ್ಮಫಲದಾತ ಹೇಗೆ ಅಂತ ಹೇಳಿದ್ರೆ, ನಮ್ಮ ಕರ್ಮಗಳಿಗೆ ಫಲವನ್ನು ಕೊಡುವಂಥ ಶನೇಶ್ವರ. ಅವರ ವಾಹನ ಮೊದಲು ಸೂಚನೆ ಕೊಡುತ್ತೆ. ಆ ವಾಹನನೂ ಅಷ್ಟೇ ಬಂದು ಕಾಗೆ ಶುಭ ಸೂಚನೆಯನ್ನು ಕೊಡುತ್ತೆ, ಅಶುಭ ಸೂಚನೆಯನ್ನು ಕೊಡುತ್ತೆ. ಕೆಲವು ಮನೆಯಲ್ಲಿ ಲಕ್ಷ್ಮಿ ಬರುವ ಹಾಗಿದ್ದರೆ ಆ ಕಾಗೆ ಕೊಡುವಂಥ ರೀತಿ, ಕೂಗುವಂಥ ರೀತಿ ಬದಲಾಗುತ್ತೆ. ಅದೇ ಆ ಮನೆಯಲ್ಲಿ
ಹಣದ ಒಂದು ಸಮಸ್ಯೆ, ಅಥವಾ ಗೌರವಕ್ಕೆ ಧಕ್ಕೆ ಬರುವಂಥ ಸಮಸ್ಯೆ, ಅಥವಾ ಮನೆಯಲ್ಲಿ ಕಲಹಗಳಾಗುವಂಥ ಸಮಸ್ಯೆ, ಅಥವಾ ಮನೆಯಲ್ಲಿ ಯಾವುದೇ ರೀತಿಯ ಸಾವು ನೋವುಗಳಾಗುವಂಥ ರೀತಿಯಲ್ಲಿ ಆ ಕಾಗೆ ಕೂಗುವಂಥ ರೀತಿಗಳು, ರೋದನೆಗಳು ಬರುತ್ತೆ. ಯಾವುದೇ ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ರೋದನೆ ಮಾಡುತ್ತಿರಬಾರ್ದು. ರೋದನೆ ಅಂದರೆ ಅಳುತ್ತಾ ಇರಬಾರ್ದು. ಅಳುತ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಅಪಶಕನಗಳಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅದೇ ಒಂದು ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ನಲಿತಾ ಇದ್ದರೆ ಅಲ್ಲಿ ನಮಗೆ ಸಂತೋಷದ ಶುಭ ಸೂಚನೆಗಳು ಬರುತ್ತೆ. ಮುಖ್ಯವಾಗಿ ನಾವು ಹೇಳಬೇಕಾಗಿರುವಂಥದ್ದು, ನಾವು ತಗೊಳ್ಳುವಂಥ ರೀತಿ, ನಾವು ಕೇಳಿಸ್ಕೊಳ್ಳುವಂಥ ರೀತಿ. ಕೆಲವು ಸಲ ಅದು ನಗುತ್ತಾ ಇದ್ರೂ ನಮಗೆ ಅಳೋ ರೀತಿ ಕೇಳುತ್ತೆ. ಖಂಡಿತ ಅದು ಖುಷಿಗೆ ನಗುತ್ತಾ ಇರುತ್ತೆ, ನಮಗೂ ಶುಭ ಸೂಚನೆ ಕೊಡ್ತಾ ಇರುತ್ತೆ. ನನ್ನ ಇಲ್ಲಿ ಸುತ್ತಮುತ್ತ ಪರಿಹಾರದಲ್ಲಿ ಅಂದರೆ ನನ್ನ ಮನೆಯ ಸುತ್ತಮುತ್ತ ಅದು ಬಂದಾಗ ಅದು ಖುಷಿಯಾಗಿದೆ ಅಂದರೆ ಅಲ್ಲಿ ವಾತಾವರಣದಲ್ಲೂ ಖುಷಿಯ ಸಂತೋಷದ ಸಿಹಿ ಸುದ್ದಿ ಇದೆ ಅಂತ ಅರ್ಥ. ಆದರೆ ನಮಗೆ ಕೆಟ್ಟದಾಗಿ ಕೇಳಿಸ್ತಾ ಇರುತ್ತೆ ಕೆಲವು ಸಲ. ಅಂದರೆ ಅದಕ್ಕೆ ಸರಿಯಾಗಿದ್ರೂ ನಾವು ಸರಿ ಇಲ್ಲ ಅಂದಾಗ ನಮ್ಮಲ್ಲಿ ಏನೋ ದೋಷ ಇದೆ ಅಂತ ಅರ್ಥ. ಅದನ್ನು ಯಾವಾಗ ಅರ್ಥಕೋಬೇಕು ಅಂದರೆ, ಒಂದು ಈ ಮನೆಯಲ್ಲಿ ಅನುಭವಿದಾರರು ಯಾರಿದ್ದಾರೆ ಅವ್ರನ್ನ ಕೇಳಿ ತಿಳ್ಕೊಬೇಕು. ಇಲ್ಲಾಂದರೆ ಖಂಡಿತ ನಮ್ಮಂಥವ್ರನ್ನ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಪ್ರತಿಯೊಂದು ರೀತಿಯಲ್ಲೂ ಬೆಳಗ್ಗೆ ಎದ್ದೋಳುವಾಗ ಯಾವ ದಿಕ್ಕಿನಾಗಲಿ ಎದ್ದೊಳ್ತೀವಿ ಅನ್ನೋದರಿಂದ ಹಿಡಿದು ನಾವು ಮಲಗುವಾಗ ಯಾವ ದಿಕ್ಕಿನಿಂದ ಮಲಗುತ್ತೀವಿ ಅನ್ನೋದು ತಗೊಳ್ಳೋವರೆಗೂ ನಮ್ಮ ಆವತ್ತಿನ ದಿನಚರಿಗಳಲ್ಲಿ ಕೆಲಸ ಕಾರ್ಯಗಳು ಮತ್ತು ಈ ಅಪಶಕನಗಳು, ಶುಭ ಶಕುನಗಳು ಇವೆಲ್ಲ ತುಂಬ ಅತ್ಯಗತ್ಯ. ಇದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡಿದ್ದಷ್ಟು ಅವರು ನಾಳೆ ದಿನ ಅವರು ಮಕ್ಕಳಿಗೆ ಹೇಳ್ತಾರೆ. ಅದು ಸಂಪ್ರದಾಯ. ಏನಕ್ಕೆ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಬದಲಾವಣೆಗಳು. ಈಗ ಉದಾಹರಣೆಗೆ ಎಲ್ಲೋ ಮಳೆ ಬರ್ತಾ ಇದೆ ಅಂದರೆ ಇಲ್ಲಿ ನಮಗೆ ಗಾಳಿ, ತಂಪು, ಸುಗಂಧ, ಆ ಮಣ್ಣಿನ ಸುಗಂಧ ಬರುತ್ತೆ. ಕಾರಣ ಏನಂತ ಹೇಳಿದ್ರೆ ನಮಗೆ ಅರಿವು, ಅಲ್ಲೆಲ್ಲೋ ಮಳೆ ಆಗ್ತಾ ಇದೆ, ಇಲ್ಲಿ ಆಗುವಂಥ ಸಾಧ್ಯತೆಗಳಿದೆ, ಇಲ್ಲ ಇವಾಗ ಇದ್ದಿದ್ರು ನಾಳೆ ಆಗ್ಬೋದು ಅನ್ನೋ ಒಂದು ಸೂಚನೆ ಕೊಡುತ್ತೆ. ಅದನ್ನು ನಾವು ಅರ್ಥಕೋಬೇಕು. ಆವಾಗ ನಾವು ಮಳೆ ಬರ್ತಿದೆ ಅಂದಾಗ ನಾವು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ತಯಾರಿ ಮಾಡ್ಕೋಬೇಕು. ಅಂದರೆ ಯಾವ ರೀತಿಯಲ್ಲಿ ನಾವು ಮನೆಗಳಲ್ಲಿ ಬಟ್ಟೆ ಒಣಗಿ ಹಾಕಿದರೆ ಒಳಗಡೆ ಎತ್ತಿಡುವಂಥದ್ದು, ಅಥವಾ ಮನೆ ಆಚೆ ಏನಾದ್ರು ವಸ್ತುಗಳಿದ್ದರೆ ತಂದು ಒಳಗಡೆ ಇಟ್ಕೊಳ್ಳುವಂಥದ್ದು, ಅಥವಾ ವಾಹನ ಚಲಾಯಿಸ್ತಾ ಇದ್ದರೆ ಮಳೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ನಾವು ಒಂದು ಛತ್ರಿನೋ ಅಥವಾ ಒಂದು ರೈನ್ ಕೋಟು ಹಾಕ್ಕೊಂಡು ಹೇಗೆ ನಾವು ತಯಾರಿ ಆಗ್ತೀವೋ ಹಾಗೆ ಆ ಪಶುಗಳು, ಪ್ರಾಣಿಗಳು, ಪಕ್ಷಿಗಳು ನಮಗೆ ಸೂಚನೆಗಳು ಕೊಡುತ್ತೆ. ಆ ಸೂಚನೆಗಳು ಕೊಟ್ಟಾಗ ನಾವು ಅರ್ಥಕೊಂಡು ನಾವು ಯಾವುದೇ ಆತುರದಲ್ಲಿರ್ಬೋದು. ಯಾಕಂದರೆ ಏನೋ ಒಂದು ಸಮಸ್ಯೆ ಆಗಿದೆ, ಯಾವುದೋ ಅಡ್ಡವಾಗಿ ಬಂತು, ಅದನ್ನು ನಾವು ಪರಿಗಣನೆಗೆ ತಗೊಳ್ಳದೆ ನಾವು ಹೋದಾಗ ಒಂದು ಸಮಸ್ಯೆ ಹೋಗಿ ಎರಡು ಸಮಸ್ಯೆ ಆಗುತ್ತೆ. ಕೆಲವರು ಹೇಳ್ತಾರೆ ಸಾವಾದಾಗ ದಾರಿನೇ ಸಾಗಲ್ಲ ಅಂತಾರೆ, ಕೇಳಿರ್ಬೋದು. ಇದು ಹಾಡು ಭಾಷೆ. ಕಾರಣ ಏನಂದರೆ ಇವರು ರೋದನೆಯಲ್ಲಿರ್ತಾರೆ, ಯಾರು ಸಂಕಟದಲ್ಲಿರ್ತಾರೆ, ನೋವಲ್ಲಿರ್ತಾರೆ. ಅದು ವಾಹನ ಸಂಚರಿಸ್ತಾ ಇದ್ರೂ ನಮಗೆ ಅಲ್ಲಿ ಸಂಚರಿಸೋ ರೀತಿ ಬರಲ್ಲ. ಆ ಸಮಯದಲ್ಲಿ ನಮಗೆ ಸರಿಯಾದ ಒಂದು ದೂರ ಇದ್ದವರಿಗೆ ಒಂದು ವಾಹನಗಳ ಅಡ್ಡ, ಒಂದು ಏನಾದ್ರು ರಿಪೇರಿ ಬರುವಂಥದ್ದು, ಅಥವಾ ಸರಿಯಾದ ಸಮಯ ಬಸ್ ಸಿಗದೇ ಇರುವಂಥ ಕಾರಣ ಏನಂದರೆ ನಾವು ಹೋಗ್ತಿರುವಂಥ ಮನಸ್ಥಿತಿ ಮೊದಲನೇದಾಗಿ ನಮಗೆ ನೋವಲ್ಲಿರ್ತೀವಿ. ಅಂದರೆ ಅಪಶಕುನದ ರೀತಿಯಲ್ಲಿ ನಾವೇ ಇರ್ತೀವಿ. ಆವಾಗ ಏನಾಗುತ್ತೆ, ನಾವು ಚಿನ್ನ ಮುಟ್ಟಿದ್ರು ಮಣ್ಣಾಗುತ್ತೆ ಅಂತ ಆಗಲೇ ಹೇಳಿದ್ನಲ್ಲ, ಹಾಗೆ ಆ ಸಮಯದಲ್ಲಿ ನಾವು ನೋವಲ್ಲಿದ್ದಾಗ ನಾವು ಏನೇ ಮಾಡೋಕ್ಕೂ ನೋವೇ ಆಗುತ್ತೆ, ಸರಿಯಾದ ಸಮಯಕ್ಕೆ ಆಗಲ್ಲ. ಅದೇ ನಾವು ಸಂತೋಷದಲ್ಲಿದ್ದಾಗ ನೀವು ನೋಡಿ ಬೇಕಾರೆ ನೀವು ಅಂದ್ಕೊಂಡೇ ಇರಲ್ಲ, ಬಸ್ ಸ್ಟ್ಯಾಂಡಿಗೆ ಬರ್ತೀರಾ, ನೀವು ಅಂದ್ಕೊಳ್ದೆ ಮಕ್ಕ ಹ್ಯಾಪಿಯಾಗಿ ಬಂದಿರ್ತಾರೆ, ಆಟೋಮೆಟಿಕ್ ಬಸ್ ಬಂದ್ಬಿಟ್ಟಿರ್ತಾರೆ. ನೀವು ಅಂದ್ಕೊಂಡಿರೋ ನಿರೀಕ್ಷಿತವಾಗಿ ಯಾರೋ ನೆಂಟರು ಬಂದ್ಬಿಡ್ತಾರೆ, ನೀವು ಅಂದ್ಕೊಂಡಿರೋಲ್ಲ ನಿರೀಕ್ಷಿತವಾಗಿ ನಿಮ್ಮ ಸಂಬಳ ಬೇಗ ಬಂದ್ಬಿಡುತ್ತೆ. ಅವೆಲ್ಲ ಹೇಗೆ ಅಂದರೆ ನಿಮ್ಮ ಮನಸ್ಥಿತಿ ಸಂತೋಷವಾಗಿದ್ದ. ಅದೇ ನಿಮಗೆ ಹಣ ಬೇಕು, ಈ ತಿಂಗಳು ನನಗೆ ಸ್ವಲ್ಪ ಬೇಗ ಬೇಕು, ಅಥವಾ ಯಾರನ್ನ ಕೇಳಿದ್ರೆ ಕೊಡಿ ಅಂತ ಕೇಳಿ, ಯಾಕಂದರೆ ಕೇಳ್ತಾ ಇರೋ ರೀತಿ ಏನಾಗಿರುತ್ತೆ, ಮೊದಲೇ ನೋವಲ್ಲಿ ಇರ್ತೀರ. ಆ ನೋವಲ್ಲಿದ್ದಾಗ ಬಾಯಿ ಬಿಟ್ಟು ಕೇಳಿದಾಗ ಅವರಿಂದ ನೋವೇ ಸಿಗುತ್ತೆ ಬಿಟ್ಟರೆ ನಿಮಗೆ ಸಂತೋಷ ಸಿಗಲ್ಲ. ಅದೇ ನೀವು ಸಂತೋಷವಾಗಿದ್ದಾಗ ಎಲ್ಲರೂ ಬಂದು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಈಗ ಹೇಳ್ಬೋದು, ಸುಖಕ್ಕೆ 106 ನೆಂಟರು, ಕಷ್ಟಕ್ಕೊಬ್ಬರು ಇಲ್ಲ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಸುಖಕ್ಕೆ ಎಲ್ಲರೂ ಅಂದರೆ ನಿಮ್ಮ ಸುಖ ಅಂದರೆ ನೀವು ಪ್ರಶಾಂತವಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ, ಹಾಗಾಗಿ ಎಲ್ಲವೂ ನಿಮ್ಮ ಕಣ್ಣಿಗೆ ಸಂತೋಷವಾಗಿಯೇ ಕಾಣುತ್ತೆ. ಹಾಗಾಗಿ ಈ ಶುಭ ಶಕುನಗಳು ಅಪಶಕುನಗಳಲ್ಲಿ ನಾವು ದೂಷಣೆ ಮಾಡೋದಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರಕೃತಿಯಲ್ಲಿ ಇರುವಂಥ ಪಶುಗಳು, ಪಕ್ಷಿಗಳು, ಪ್ರಾಣಿಗಳು ನಮಗೇನೋ ಒಂದು ಸೂಚನೆ ಕೊಡ್ತಾ ಇದೆ ಅಂದರೆ ಅದು ಎಲ್ಲೋ ಕೂಗಿದ್ದು ನನಗಾಗಲ್ಲ, ನನ್ನ ಬಳಿ, ನನ್ನ ಮನೆಯ ಬಳಿ, ನನ್ನ ಸುತ್ತಮುತ್ತ ಅದು ನನಗೆ ಸೂಚನೆಯನ್ನು ಕೊಟ್ಟಾಗ ಅದು ಶುಭ ಸೂಚನೆನ ಅಪಶಕುನ ಸೂಚನೆ ಅಂತ ನಾನು ಮೊದಲು ಅದ್ರ ಬಗ್ಗೆ ಅರಿವಿದ್ರೆ ತಾನೆ, ಅರಿವಿದ್ರೆ ನಾನು ಅದ್ರ ಬಗ್ಗೆ ತಿಳ್ಕೊಬೋದು. ಇದು ನನಗೆ ಶುಭ ಸಂತೋಷ ಕೊಡ್ತಾ ಇದೆ, ನಾನು ಇವತ್ತು ಸಂತೋಷವಾಗಿ ನಾನು ಕೆಲಸ ಧೈರ್ಯದಿಂದ ಮಾಡ್ಬೋದು ಅಂತ. ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇರೋವಾಗ ತಲೆ ಕೆಡಿಸ್ಕೊಳ್ಳೋದು ನಾವು ಹೇಗಿದ್ದೀವಿ ಆಗಿರಬೇಕು. ನಾವು ನೆಗೆಟಿವ್ ಇದ್ದಾಗ ಅದು ಶುಭ ಶುಕನೇ ಕೊಡ್ತಿದ್ರು, ನಮ್ಮ ಮೈಂಡ್ ನೆಗೆಟಿವ್ ಇದ್ದಾಗ ಕೆಟ್ಟದ್ದು ಅಂದ್ಕೊಂಡು ಹೋಗ್ತೀವಿ. ಕೆಲವರು ಬಲಗಡೆ ಹೋಗುತ್ತೆ ಬೆಕ್ಕು ಪಾಪ, ಕೆಲವರು ಹೋಗಲ್ಲ, ಬಲಗಡೆ ಹೋದ್ರೂ ಹೋಗಲ್ಲ, ಅಯ್ಯೋ ಅದು ಶಾಪಶಕುನ ಅಂದರೆ ಇವ್ರ ಮನಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ ಆಗೋ ಕೆಲಸನೂ ಆಗಲ್ಲ. ಆದರೆ ಹೆಸರು ಯಾರಿಗಿಟ್ರು? ಬಿಕ್ಕಿಗಿಟ್ರು. ಪಾಪ ಅದು ಅಡ್ಡ ಬಂದಿದ್ದಾಗ ನನ್ನ ಕೆಲಸ ಆಗಿಲ್ಲ ಅಂತಲ್ಲ, ನಿಮ್ಮ ಮನಸ್ಥಿತಿ ಮೊದಲನೇದಾಗಿ ಸರಿ ಇಲ್ಲ ಅಂತ ಅರ್ಥ.
ಅದೇ ನಿಮಗೆ ದುಷ್ಟಶಕ್ತಿಗಳು, ಅಡ್ಡಗ್ರಾಚಾರಗಳು, ಈ ಕೆಲವು ಹೇಳಿದ್ನಲ್ಲ ಮನೆಯೆಲ್ಲ ದೋಷಗಳು ಅವೆಲ್ಲ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅವೆಲ್ಲ ಬಲಗಡೆ ಹೋಗಲ್ಲ, ಎಡಗಡೆನೇ ಹೋಗುತ್ತೆ. ಅಲ್ಲಿ ಸೂಚನೆ ಕೊಡ್ತಾ ಇರುತ್ತೆ, ಈ ಸ್ಥಳದಲ್ಲಿ ನಿಮಗೆ ಅಪಶಕುನ ಇದೆ, ಈ ಸ್ಥಳ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳಿದೆ, ಅಥವಾ ನಿಮ್ಮ ಮನಸ್ಸಲ್ಲಿ ಒಂದು ಯಾವುದೋ ಒಂದು ಅಂದರೆ ಏನು ಹೇಳ್ತೀವಿ, ಅಡ್ಡಗ್ರಾಚಾರಗಳು ಅಂತ ಹೇಳ್ತೀವಿ, ಗ್ರಹಚಾರಗಳು ಅವು ನಿಮ್ಮಲ್ಲಿ ಅಡಗಿದೆ. ಅದಕ್ಕೆ ಅವಾಗ ಏನಾಗುತ್ತೆ ಅಂದರೆ, ಈಗ ಹೋಗುವಾಗ ಕಾಗೆ ಸ್ವಲ್ಪ ಗಲೀಜು ಮಾಡುವಂಥದ್ದಾಗಿರ್ಬೋದು, ಅಥವಾ ಕೆಲವು ಪಕ್ಷಿಗಳು ಕುಕ್ಕುವಂತಾಗಿರ್ಬೋದು, ಇಲ್ಲ ನಾವು ಹೋಗ್ತಾ ಇದ್ದಾಗ ಯಾವುದೋ ಒಂದು ಪ್ರಾಣಿ ನಮಗೆ ಒಂದು ಅಡ್ಡಿಪಡಿಸುವಂಥದ್ದು, ನಾಯಿ ಆಗಿರ್ಬೋದು, ಒಂದು ಕಚ್ಚುವಂಥದ್ದು, ಇಲ್ಲ ನಮ್ಮನ್ನು ನೋಡಿ ತುಂಬ ಬೊಗಳುವಂಥದ್ದು, ಅದು ಆದಾಗ ನಮ್ಮಲ್ಲಿ ಏನೋ ಒಂದು ದುಷ್ಟಶಕ್ತಿ ಅಡಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದನ್ನು ಯಾರು ತಿಳ್ಕೊಂಡಿರ್ತಾರೋ ಅದಕ್ಕೆ ಪರಿಹಾರ ಕಂಡುಕೊಳ್ತಾರೆ. ತಿಳ್ಕೊಳ್ಳದೇ ಇರೋರು ಏನು ಪರಿಹಾರ ಕಂಡುಕೊಳ್ಳೋಕ್ಕಾಗದೆ ನೋವು ಅನುಭವಿಸ್ಕೊಂಡೇ ಇರ್ತಾರೆ ಜೀವನ ಪರ್ಯಂತ. ಹಾಗಾಗಿ ಮೊದಲನೇದಾಗಿ ನಿಮ್ಮನ್ನು ನೀವು ನಂಬಿ, ನಿಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳನ್ನೂ ನಂಬಿ, ಪ್ರಾಣಿ ಪಕ್ಷಿಗಳ ಬಗ್ಗೆನೂ ನಂಬಿ, ಹಾಗೂ ಒಳ್ಳೆಯದ್ರ ಬಗ್ಗೆ ಹೆಚ್ಚು ನೀವು ತಿಳ್ಕೊಳ್ಳಿ. ಖಂಡಿತ ನಿಮ್ಮ ಜೀವನ ಸುಖವಾಗಿರುತ್ತೆ. ಗುರೂಜಿ, ಈಗ ನಿಮ್ಮನ್ನು ನೇರವಾಗಿ ಭೇಟಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ? ನಮ್ಮನ್ನು ನೇರವಾಗಿ ಭೇಟಿ ಮಾಡಬೇಕಂದ್ರೆ ಅಲ್ಲಿ ನನ್ನ ಒಂದು ವೈಯಕ್ತಿಕ ನಂಬರ್ ಇದೆ, ಆ ನಂಬರಿಗೆ ಕರೆ ಮಾಡಿ. ಕೆಲವು ಸಲ ನಾನು ನೇರವಾಗಿ ಸಿಗದೇ ಇದ್ರೂ ನನ್ನ ಭೇಟಿ ಮಾಡೋದಕ್ಕೆ ಕಾಲಾವಕಾಶ ತಗೊಂಡು ಬೆಂಗಳೂರಲ್ಲೂ ಸಿಗ್ತೀನಿ, ಹಾಗೂ ಕೊಳ್ಳೇಗಾಲದಲ್ಲೂ ಸಿಗ್ತೀನಿ. ಕೆಲವು ಸಲ ನೀವು ಬಯಸುವಂಥ ಸ್ಥಳಕ್ಕೆ ಬೇಕಾದ್ರೆ ಬಂದು, ಕೆಲವರು ಬಂದು ನಮ್ಮನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಇರಲ್ಲ, ಸಂಕೋಚ ಇರುತ್ತೆ, ಅಥವಾ ಸಮಾಜದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅಂಥವರು ನಮ್ಮನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಕರೆಸ್ಕೋಬೋದು, ಮತ್ತು ನಮ್ಮನ್ನು ನೇರವಾಗಿ ಬಂದು ಭೇಟಿ ಮಾಡ್ಬೋದು. ನಾನು ಬೆಂಗಳೂರಲ್ಲೂ ಸಿಗ್ತೀನಿ, ಕೊಳ್ಳೇಗಾಲದಲ್ಲೂ ಸಿಗ್ತೀವಿ. ನಮ್ಮದು ಮೂಲ ಕಚೇರಿಗಳಂತಿದೆ, ಅಲ್ಲಿ ಬಂದು ಭೇಟಿ ಮಾಡಿ. ಧನ್ಯವಾದಗಳು ಗುರೂಜಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಒಳ್ಳೆಯದಾಗಲಿ. ಮುಂದಿನ ಭಾಗದಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ಕೂಡ ಗುರೂಜಿಯೊಂದಿಗೆ ಚರ್ಚೆ ಮಾಡೋದಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಂಶಯ ನ್ಯೂಸ್.